ಬರಲಿ ಜೀವಕ್ಕೆ ತ್ಯಾಗಕ್ಕೆ ಕಳಶಲಿ ಓ ಜನನಿ ಎಲ್ಲಕ್ಕೂ ಮೊದಲು ಪ್ರೇಮಕ್ಕೆ ಕಡಲಿ ಮಾನಕ್ಕೆ ಊಟ ಮನಸ್ಸಿಗೆ ದೀಪ ನಿನ್ನ ಮುಖ ನಿನ್ನ ಮುಖ ಅಮ್ಮ ಯಾರನೇ ಅಂದರು ನಿನ್ನ ದೇವರು ಜಗತ್ತೇ ಮುಕ್ಕೋಟಿ ದೇವರು ನಿನ್ನ ದೇವರು ಜ್ಞಾನಕ್ಕೂ ದೊಡ್ಡದು ಅನ್ನದಾರುಣ ಜ್ಞಾನಕ್ಕೂ ದೊಡ್ಡದು ಅನ್ನದಾರುಣ ಮಕ್ಕಳ ಸಕ್ಕರೆ ಧಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಯಿಗೆ ಅಮ್ಮಯ ಮಕ್ಕಳ ಸಕ್ಕರೆ ಧಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಯಿಗೆ ಭೂಮಿಗೂ ಅರಣಿಗೂ ಭೂಮಿ ದೇವರು ಭೂಮಿಗೂ ನದಿಗೂ ಹರಿ ದೇವರು ಅಮ್ಮಯ ಬಾರೆ ಮಕ್ಕಳ ಸಕ್ಕರೆ ಧಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಯಿಗೆ ಅಕ್ಕ ಅಕ್ಕ ಏನಕ್ಕ ಇದು ಮನೆಯಲ್ಲಿ ಸಂತೋಷ ಸಾಗರವು ತುಂಬಿ ಉಕ್ಕಿ ಹರಿಯುತ್ತಿದೆಯಲ್ಲ ಅದನ್ನು ನೋಡಿ ನನಗೆ ತುಂಬಾ ಸಂತೋಷವಾಗುತ್ತಿದೆ ಅಕ್ಕ ಸಂತೋಷವಾಗುತ್ತದೆ. ಹೌದಾ ಬೇಡ ಇಷ್ಟಕ್ಕೆಲ್ಲ ಕಾರಣ ನನ್ನ 2 ಮುದ್ದಾದ ಮಕ್ಕಳು. ಹಿರಿಯ ಮಗ ಸಂದೀಪ ತುಂಬಾ ಮೃದು ಸ್ವಭಾವದವನು ಮತ್ತು ನನ್ನ ಕಿರಿಯ ಮಗ ಶಿವರುದ್ಧ ಅನ್ಯಾಯವನ್ನ ಕಂಡ್ರೆ ಸಿಡಿದೇಳುವ ಬೆಂಕಿ ಕಿಡಿ ಅಕ್ಕ ಸಂತೋಷವಕ್ಕ ಬಹಳ ಸಂತೋಷ. ಇದೇ ರೀತಿ ಮಕ್ಕಳೊಂದಿಗೆ 100 ವರ್ಷ ಬಾಳಬೇಕೆಂಬುದೇ ಈ ನಿನ್ನ ತಮ್ಮನ ಆಸೆ ಅಕ್ಕ ಆಸೆ. ಮಾವ ಕವಿತಾಳನ್ನು ಕರೆದುಕೊಂಡು ಬರ್ತೇನೆಂದು ಹೇಳಿದಿರ್ತಾನೆ. ಈಗ ನೋಡಿದ್ರೆ ನೀವು ಬರೇ ಬಂದಿದ್ದೀರಿ, ಯಾಕೆ ಮಾವ? ಬರ್ತಾಳೆ ಕಣಪ್ಪ, ನಾಳೆ ಖಂಡಿತವಾಗ್ಲೂ ಬರ್ತಾಳೆ. ಅಯ್ಯೋ ನಿಧಾನವಾಗಿ ಬರ್ಲಿ ಬಿಡು ಮಾಮ, ಇವರಿಗಂತೂ ಬರೀ ಕವಿತಾಳದೇ ಚಿಂತೆ. ಹೋಗ್ಲಿ ಬಿಡಪ್ಪ, ಕವಿತಾ ಅಂದ್ರೆ ಅವನಿಗೆ ಪಂಚ ಪ್ರಾಣ. ಇನ್ನೊಂದ್ಸತಿ ತರಬೇಕಾದ್ರೆ ಕೇಳ್ಕೊಂಡ್ ಬರ್ತಾನೆ. ಅದಿರ್ಲಿ ಅಣ್ಣ, ಕವಿತಾ ಓದು ಮುಗೀತು ಅಥವಾ ಇನ್ನ ಓದ್ತಾ ಇದ್ದಾಳೆ? ಅಕ್ಕ ಹೆಣ್ಣು ಮಕ್ಕಳು ಎಷ್ಟು ಕಲಿತಾರೋ ಅಷ್ಟೇ. ನಾಳೆ ಗಂಡನ ಮನೆಯಲ್ಲಿ ಓದರು ಕೆಲಸ ಮಾಡೋದು ತಪ್ಪುತ್ತಾ? ಅದಕ್ಕಾಗಿ ನಾನು 10ನೇ ಕ್ಲಾಸ್ ಓದಿದ್ದೆ ಅಷ್ಟೇ. ಹೋಗ್ಲಿ ಬಿಡು ಮಾವ, ಅಷ್ಟಾದರೂ ಕಲ್ತಿದ್ದಾಳಲ್ಲ ಅಷ್ಟು ಸಾಕು. ಅವಳನ್ನು ನೋಡಿ ಎಷ್ಟೋ ದಿನವಾಯ್ತು ಗೊತ್ತಾ ಮಾವ. ಈಗ ಹೇಗಾಗಿದ್ದಾಳು ಅಂತ ನೋಡುವ ಆಸೆ ಆಗ್ತಿದೆ ಅಷ್ಟೇ. ಚಿಂತೆ ಮಾಡಬೇಡ ಮಗ, ಇನ್ನೊಂದ್ಸತಿ ಬರ್ಬೇಕಾದ್ರೆ ಕವಿತಾನೇ ಕರ್ಕೊಂಡ್ ಬರ್ತಾನೆ ಅಲ್ವಾ? ಆಯ್ತಮ್ಮ. ತುಂಬಾ ಹಸಿತಾ ಇದೆ, ಊಟಕ್ಕೆ ಬಿಡಿಸೈತೆ, ನಡಿಯಮ್ಮ ಹೋಗೋಣ. ಎಲ್ರು ಸೇರಿ ಒಟ್ಟಿಗೆ ಊಟ ಮಾಡೋಣ, ಸರಿನಾ? ದೇವರನು ಹುಡುಕುವುದು ಹುಡುಗ ನೀರಲ್ಲಿ ಬದುಕುವುದಿಗೆ ಗೊತ್ತ
la 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 la